ನಮ್ಮ ರಾಮನಗರದಲ್ಲಿ ನಡೆದ ಗಜಗೌರಿ ಉತ್ಸವ ಹೇಗಿತ್ತು ಗೊತ್ತಾ? ಇವತ್ತೊಂದು ಫಂಕ್ಷನ್ ಇತ್ತು ಅಂತ ಮದ್ದೂರು ಅಂತ ಬಸ್ ಸ್ಟಾಪ್ಗೆ ಹೋದ್ರೆ ಬಸ್ ಸ್ಟಾಪಲ್ಲಂತೂ ಜನ ಸಾಗರ. ಅಪ್ಪ ಸರ್ಕಲ್ ನಾನು ಜಿಟಿ ಇಳ್ಕೊಂಡು ಅಲ್ಲಿಂದ ಆಟೋ ಹತ್ತಿ ನಮ್ಮ ಮಿಸ್ ಅವ್ರ ಮಗಂದು ಬರ್ತಡೇ ನಡೆಯೋ ಜಾಗಕ್ಕೆ ಹೋದೋ. ಅಲ್ಲಿಂದ ನಮ್ಮ ಮಿಸ್ ಅವ್ರ ಮಗಂಗೆ ಗಿಫ್ಟ್ ಕೊಟ್ಟು ಬರ್ತಡೇ ವಿಶ್ ಮಾಡಿ ಅಲ್ಲಿಂದ ನಾನು ಡೈರೆಕ್ಟಾಗಿ ಚನ್ನಪಟ್ಟಣ ಕಡೆಗೆ ಬಂದೆ. ಚನ್ನಪಟ್ಟಣಕ್ಕೆ ಏನಕ್ಕೆ ಬಂದಪ್ಪ ಅಂದರೆ ಅಲ್ಲಿ ನಮ್ಮ ಸ್ಫೂರ್ತಿಯವ್ರ ಮನೆ ಗೃಹ ಪ್ರವೇಶ ಇತ್ತು. ಆ ಗೃಹ ಪ್ರವೇಶದಲ್ಲಿ ಊಟ ಮಾಡ್ಬೇಕಾರೆ ನಾನು ಹಿಂದಿನ ಬ್ಲಾಗಲ್ಲಿ NCC ವಿಕಾಸ್ ಅಂತ ಹಾಕಿದ್ನಲ್ಲ, ಆ ಹುಡುಗರನ್ನ ನೋಡಿದ್ರೇನೋ, ಅದಕ್ಕೆ ಎಲ್ಲರೂ ನಮ್ಮ ವಿಕಾಸ್ ಹಂಗೆ ಹೆಂಗೆ ಗುರ್ಸ್ತಾ ಇದ್ರು ನೋಡಿ. ಕಾಯ್ತದು ಅಂತ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಪ್ರವೇಶ ಮುಗಿಸ್ಕೊಂಡು ಸಂಜೆ ಕ್ರಿಕೆಟ್ ಆಡೋಣ ಅಂತ ಬಂದು ಕೆಲವೊಂದು ವಿಡಿಯೋ ಮಾತ್ರ ವಿತೌಟ್ ಫಿಲ್ಟರ್ ಹಾಕ್ತೀನಿ, ಕೇಳಿಸ್ಕೊ ಬನ್ನಿ. ಏನಂದೆ ಇನ್ನೊಂದ್ಸಲ ಹೇಳು. ಕೊಡಾಲೆ ಜೋರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಲುಕ್ ಅಟ್ ದ ಫೇಸ್ ಇನ್ ದ ಮಿರರ್. ಅಯ್ಯಯ್ಯೋ, ಯಾವ್ದಣ ನಿಮ್ದು? ಯಾವ್ದಣ ಇದು? ನಾನು ಬರ್ಲ ಹೆಂಗಪ್ಪ ನಿಂಗೆ ಒಟ್ಟು ನಿಂಗೇನಪ್ಪ ಹಾಲು ಕೊಡೋದು ಸಂತೋಷ ಆಯ್ತು. ಊರಿಗೆ ಬಾದಾಮಿ ಮೇಲೆ ಹಾಕ್ಸ್ಬಿಡ್ತೀನಿ. ಊರ್ಗೆ ಬಾದಾಮಿ ಮೇಲೆ ಊದ್ಬಿಡ್ತೀನಿ. ಇದು ಫಿಕ್ಸ್. ವಿಡಿಯೋ ಮೊದಲಲ್ಲಿ ಹೇಳ್ದಂಗೆ ನಮ್ಮ ರಾಮನಗರದಲ್ಲಿ ಗಜಗೌರಿ ಉತ್ಸವ ಹೆಂಗ್ ಮಾಡಿದ್ರು ಅಂದ್ರೆ, ಮೊದಲಾಗಿ ಬಂದಿದಂತ ಆನೆಗೆ ಪೂಜೆ ಕೈಕರ ಮುಗಿಸಿ ಆಮೇಲೆ ಇದ್ದಿದ್ದಂತ ಮೂರ್ತಿಗಳನ್ನೆಲ್ಲ ರಥಗಳಲ್ಲಿ ಕೂರಿಸಿ ಪೂರ್ತಿ ರಾಮನಗರ ಪೂರ್ತಿ ಮೆರವಣಿಗೆ ನಡೆಸಿದ್ರು. ಈಗ ಸ್ಕ್ರೀನ್ ಮೇಲೆ ಬರ್ತಿದಲ್ಲ, ಇವೇ ನೋಡಿ ಎಲ್ಲ ಮಣ್ಣಲ್ಲಿ ಮಾಡಿರುವಂತ ಮೂರ್ತಿಗಳು. ಕೆಳಗಡೆ ಬಸ್ ಸ್ಟಾಪ್ ಕಂಟ ಆನೆಲೆ ಮೂರ್ತಿನ ಮೆರವಣಿಗೆ ಮಾಡಿದ್ರು. ನಂತರ ಆನೆ ಮನೆಗೋಯ್ತು. ದೇವ್ರುಗಳೆಲ್ಲ ರಂಗನಾಯನದೊಡ್ಡಿ ಕೆರೆ ಹತ್ರ ಬಂದು, ಕೆರೆ ಹತ್ರ ಬಂದಿದ್ದ ಎಲ್ಲಾ ಮೂರ್ತಿಗಳನ್ನ ಅಲ್ಲೇ ಇಟ್ಟು ಪೂಜೆ ಕೈಕಾರಗಳೆಲ್ಲ ಮುಗಿಸಿ ಅವನ್ನ ವಿಸರ್ಜನೆ ಮಾಡಿದ್ರು. ಈ ಸತಿ ನಡೆದಿದ್ದ ಗಜಗೌರಿ ರಥ ಸುಮಾರು 25 ವರ್ಷದಿಂದ ನಮ್ಮ ರಾಮನಗರದಲ್ಲಿ ನಡೆದಿತ್ತಂತೆ. ಅದನ್ನ ಬಿಟ್ಟರೆ ಈಗಲೇ ಅಂತ ನಡೆದಿದ್ದು. ಹಾಗೂ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮ ಊರಿನ ಜನರು ಪಾದಯಾತ್ರೆಗೆ ಹೋಗೋ ಮುನ್ನ ನಡೆದಂಥ ಪರದ ಬಗ್ಗೆ ಹೇಳ್ತೀನಿ. ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ಬ್ಲಾಗ್.